ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತಕ್ಕಂಥ ಒಂದು ಪ್ರವಚನ ಮಾಲಿಕೆಯನ್ನು ನಾವು ಇವತ್ತಿಂದ ಆರಂಭ ಮಾಡ್ತಾ ಇದ್ದೀವಿ. ಒಬ್ಬ ಸಂತನ ವಾಣಿಯ
ಧ್ಯೇಯ ವಾಕ್ಯ ಹೇಗಿದೆ ಅಂತಂದ್ರೆ, ಯಾವ ವ್ಯಕ್ತಿ ವಿಷಯಗಳಲ್ಲಿ ರಸವನ್ನು ಅನುಭವಿಸ್ತಾ ಇದ್ದಾನೋ, ಅದರಲ್ಲಿ ವಿಹಾರವನ್ನ ಮಾಡಲಿಕ್ಕೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿದಾನೋ, ಯಾವ ವ್ಯಕ್ತಿಯ ಇಂದ್ರಿಯಗಳು ಅವನ ಹಿಡಿತದಲ್ಲಿಲ್ವೋ, ಶರೀರಕ್ಕೆ, ಇಂದ್ರಿಯಗಳಿಗೆ, ಮನಸ್ಸು ಬುದ್ಧಿಗಳಿಗೆ ಎಷ್ಟು ಆಹಾರದ ಅವಶ್ಯಕತೆ ಇದೆ ಅಷ್ಟು ಆಹಾರದ ಅವಶ್ಯಕತೆಯ ಅರಿವು ಅವನಿಗೆ ಇಲ್ಲವೋ, ಆಲಸಿ, ಅನುದ್ಯಮಿ, ಇಂತಹ ಪುರುಷನನ್ನ ಕಾಮ ಅಥವಾ ಮಾರ ಅಥವಾ ಬಯಕೆಗಳು ಹೇಗೆ ಬೀಳಿಸ್ತವೆ ಅಂತಂದ್ರೆ, ದುರ್ಬಲವಾಗಿರ್ತಕ್ಕಂಥ ಒಂದು ವೃಕ್ಷ ಹೇಗೆ ಒಂದು ಸಣ್ಣ ಗಾಳಿ ಬಂದ್ಕೊಳ್ಳಿ ತನ್ನಿಂದ ತಾನೇ ಬಿದ್ದು ಹೋಗ್ತದೋ, ಅದೇ ರೀತಿಯಲ್ಲಿ ಅವನು ಬಿದ್ದು ಹೋಗ್ತಾನೆ. ಯಾವ ವ್ಯಕ್ತಿ ವಿಷಯ ಸುಖಗಳಲ್ಲಿ ರಸವನ್ನ ನೋಡ್ತಾ ಇರ್ತಾನೋ ಆ ವ್ಯಕ್ತಿ ನಿರಂತರವಾಗಿ ದುಃಖದಲ್ಲಿಯೇ ಇರ್ತಾನೆ. ಈ ಮಾತನ್ನ ಸ್ವಲ್ಪ ವಿಸ್ತಾರವಾಗಿ ನೋಡೋದು ಒಳ್ಳೆಯದು. ಯಾಕಂದ್ರೆ ಸಮಸ್ತ ಯೋಗ, ಸಮಸ್ತ ಅಧ್ಯಾತ್ಮ ಇದನ್ನು ಕುರಿತೇ ಚಿಂತನೆ ಮಾಡ. ನಿಜವಾಗಿಯೂ ಕೂಡ ರಸ ಅನ್ನೋದು ವಿಷಯಗಳಲ್ಲಿದೆಯೋ ಅಥವಾ ಮನುಷ್ಯನ ಧಾರಣೆಯಲ್ಲಿ, ಮನುಷ್ಯನ ಅಂತಃಕರಣದಲ್ಲಿ, ಮನುಷ್ಯನ ಒಳಗಡೆಗಿದೆಯೋ? ಸಮರ್ಥ ರಾಮದಾಸರು ಯಾವಾಗಲೂ ಕೂಡ ಒಂದು ದೃಷ್ಟಾಂತವನ್ನ ಕೊಡೋರು. ಒಂದು ನಾಯಿ ಮೂಳೆಯನ್ನ ಕಚ್ಚಿ 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 ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ಹೇಳಿ ಆನಂದವನ್ನು ಆಸ್ವಾದಿಸ್ತಾ ಇರ್ತದೆ. ಆದರೆ ಅದಕ್ಕೆ ಗೊತ್ತಿಲ್ಲ ಮೂಳೆಯಲ್ಲಿ ಏನಿಲ್ಲ. ಆ ಮೂಳೆಯನ್ನು ಕಚ್ಚುವಾಗ ಅದು ಅದರ ದವಡೆಗೆ ಬಡಿದು ಗಾಯ ಮಾಡಿ ಅದರ ರಕ್ತ ಮೂಳೆಯ ಮೇಲೆ ಬಿದ್ದು ಅದನ್ನು ನೆಕ್ಕಿ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅನ್ನುವಂಥ ರೀತಿಯ ಸುಖದ ಭ್ರಾಂತಿಯಲ್ಲಿ ಅದು ಮುಳುಗಿತ್ತು. ನಾಯಿಗೆ ಹೇಳೋರು ಯಾರು? ರುಚಿ ಆ ಮೂಳೆಯಲ್ಲಿಲ್ಲ, ಅದು ಬಂದಿರೋದು ನಿನ್ನ ವಸಡಿನ ರಕ್ತದಿಂದ. ಯಾರು ಕೂಡ ಅದನ್ನ ನಾಯಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ನಾಯಿ ಏನ್ ತಿಳ್ಕೊಂಡಿದೆ ಅದೇ ಸತ್ಯ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಎಲ್ಲಿ ತನಕ ಆ ಮೂಳೆಯಲ್ಲಿ ರಸವಿದೆ, ಸುಖವಿದೆ, ಶಾಂತಿ, ಆನಂದವಿದೆ, ನೆಮ್ಮದಿದೆ ಅನ್ನುವಂಥ ದೃಷ್ಟಿಕೋನ ನಾಯಿಯಲ್ಲಿರುತ್ತೋ ಅಲ್ಲಿ ತನಕವೂ ಕೂಡ ಅದೇ ಸತ್ಯ. ವಿಷಯ ವಸ್ತುಗಳಲ್ಲೇ ಆಗಲಿ, ಹೊರಗಡೆ ಜಗತ್ತಿನಲ್ಲಾಗಲಿ, ಅಥವಾ ಯಾವುದೇ ವ್ಯಕ್ತಿಯಲ್ಲಾಗಲಿ ಸುಖ ಅನ್ನುವಂಥದ್ದಿಲ್ಲ. ಮತ್ತೆ ನಮ್ಮ ಅಂತಃಕರಣದ ಒಳಗಡೆಗಿದೆ. ನಾವು ನಮ್ಮ ಸುಖದ ಆ ವೃತ್ತಿಯನ್ನ ಮತ್ತೊಂದು ವಸ್ತು ವಿಷಯಗಳ ಮೇಲೆ ಆರೋಪ ಮಾಡ್ತೀವಿ, ಪ್ರಕ್ಷೇಪಣೆಯನ್ನು ಮಾಡ್ತೀವಿ.
ಎರಡನೇ ಮಹಾಯುದ್ಧದ ಸಂದರ್ಭ. ಬರ್ಮಾದ ಕಾಡಿನಲ್ಲಿ ಬಹಳಷ್ಟು ಜನ ಸೈನಿಕರು ಓಡಾಡ್ತಾ ಇದ್ರು. ಎಷ್ಟೋ ತಿಂಗಳುಗಳ ಕಾಲ ಅಲ್ಲಿನ ಆ ಯುವಕ ಸೈನಿಕರು ಸ್ತ್ರೀಯ ಮುಖವನ್ನು ಕೂಡ ನೋಡಿರಲಿಲ್ಲ. ಒಂದು ಗಿಳಿ ಮೇಲಿಂದ ಹಾರ್ಕೊಂಡು ಬಂತಂತೆ. ಅದು ಹೇಳ್ತು, ಆಹಾ, ಎಷ್ಟು ಸುಂದರವಾದಂತಹ ಯುವತಿ, ನೋಡ್ಲಿಕ್ಕೆ ರಾಜಕುಮಾರಿ ಇದ್ದಾಗಿದ್ದಾಳೆ, ಇವಳಂತಹ ಸುಂದರಿಯನ್ನು ನಾನು ನೋಡಲಿಲ್ಲ. ಯಾವಾಗ ಈ ವಾಕ್ಯವನ್ನ ಆ ಯುವ ಸೈನಿಕರು ಕೇಳಿದ್ರು, ತಮ್ಮ ಬಂದೂಕನ್ನ ಕೆಳಗಡೆ ಇಟ್ರು, ಗಿಳಿ ಯಾವ ಕಡೆ ಹಾರಿ ಹೋಗ್ತಾ ಇದೆ ಆ ಕಡೆ ಹಾರಿ ಹೋದ್ರು. ಓಡ್ಲಿಕ್ಕೆ ಶುರು ಮಾಡಿದ್ರು. ಗಿಳಿ ಹಾರ್ತಾ ಇದೆ, ಇವ್ರು ನಡ್ಕೊಂಡು ಹೋಗ್ತಾ ಇದ್ರು ಓಡಿ. ಸ್ವಲ್ಪ ದೂರ ಹೋದ ಮೇಲೆ ಗೊತ್ತಾಯ್ತು, ಅಲ್ಲಿ ಒಂದು ಹೆಣ್ಣು ಗಿಳಿ ಇದೆ. ಇವ್ರು ತಿಳ್ಕೊಂಡ ಹಾಗೆ ಯಾವ ರಾಜಕುಮಾರಿ ಇರಲಿ. ಗಂಡು ಗಿಳಿಯ ಮನಸ್ಸಿನಲ್ಲಿ ಹೆಣ್ಣು ಗಿಳಿಯೇ ಬರ್ಲಿಕ್ಕೆ ಸಾಧ್ಯ, ಬೇರೆ ಇನ್ಯಾವ ಗಿಳಿ ಬರ್ಲಿಕ್ಕೆ ಸಾಧ್ಯ, ಬೇರೆ ಇನ್ಯಾವ ರಾಜಕುಮಾರಿ ಬರ್ಲಿಕ್ಕೆ ಸಾಧ್ಯ ಇದೆ? ಸೈನಿಕರು ಹಣೆ ಹಣೆ ಚಚ್ಕೊಂಡು ಬಂತ, ಅಯ್ಯೋ, ಈ ಗಿಳಿಯ ಮಾತನ್ನು ಕೇಳ್ಕೊಂಡು ಬಂದ್ವಲ್ಲ ನಾವು, ಸರಿ ಇದೆಯಾ? ನಮ್ಮ ಸುಖ, ನಮ್ಮ ಆನಂದ, ನಮ್ಮ ಶಾಂತಿ ನಮ್ಮ ಭಾವದಶೆಯಲ್ಲಿದೆ, ವಸ್ತುಗಳಲ್ಲ, ವಿಷಯಗಳಲ್ಲ. ಎಷ್ಟೋ ಬಾರಿ ಹುಷಾರಿಲ್ಲದೆ ಮಲಗಿಕೊಳ್ತೀವಿ ನಾವು. ಮಲಗಿ ಎದ್ದ ಮೇಲೆ ಆಹಾರ ನಮಗೆ ಸ್ವಾದಿಷ್ಟ ಅನಿಸೋದಿಲ್ಲ. ಏಕೆಂದ್ರೆ ಆಹಾರದಲ್ಲಿರ್ತಕ್ಕಂತಹ ಆ ಸ್ವಾದವನ್ನ ಆನಂದಿಸ್ತಕ್ಕಂತಹ ಕ್ಷಮತೆ ನಮ್ಮ ಶರೀರದಲ್ಲಿ ಇರೋದಿಲ್ಲ. ಸ್ವಾದ ಎಲ್ಲಿದೆ? ಸ್ವಾದ ಇರೋದು ನಮ್ಮ ನಾಲಿಗೆ ಮೇಲೆ, ನಮ್ಮ ನಾಲಿಗೆಯಲ್ಲಿ. ಯಾವಾಗ ನಾವು ಆರೋಗ್ಯಕರವಾಗಿರ್ತೀವಿ ಆವಾಗ ನಮಗೆ ಸ್ವಾದ ಅನ್ನೋದು ಸಿಗುತ್ತೆ, ರುಚಿ ಅನ್ನೋದು ಸಿಗುತ್ತೆ. ಯಾವಾಗ ನಾವು ಆರೋಗ್ಯವಾಗಿರಲ್ಲ, ಅಸ್ವಸ್ಥರಾಗಿರ್ತೀವಿ, ಸ್ವಾದ ಅನ್ನೋದು ಇಲ್ಲವಾಗುತ್ತೆ. ಜೀವನದ ರಸ ಅನ್ನುವಂಥದ್ದು ಏನಿದೆ ವಸ್ತುಗಳಲ್ಲಿ ಅಥವಾ ವಿಷಯಗಳಲ್ಲಿ ಖಂಡಿತವಾಗಿ ಕೂಡ ಇಲ್ಲ. ಮತ್ತೆ ಎಲ್ಲಿದೆ? ಸ್ವಯಂ ನಮ್ಮಲ್ಲಿದೆ, ನನ್ನ ಒಳಗಡೆಗಿದೆ. ಎಲ್ಲಿ ತನಕ ನನ್ನ ದೃಷ್ಟಿಕೋನ ವಿಷಯಗಳ ಕಡೆಗಿದೆಯೋ, ವಸ್ತುಗಳ ಕಡೆಗಿದೆಯೋ, ವ್ಯಕ್ತಿಗಳ ಕಡೆಗಿದೆಯೋ, ಅಲ್ಲಿ ತನಕ ಓಡಾಡ್ತಾನೆ ಇರ್ತೀವಿ, ಒದ್ದಾಡ್ತಾನೆ ಇರ್ತೀವಿ, ದುಃಖಿತನಾಗಿರ್ತೀವಿ. ವಿಷಯಗಳ ಹಿಂದೆಯೇ ಓಡ್ತಾ ಇರ್ತೀವಿ, ವಸ್ತುಗಳ ಹಿಂದೆಯೇ ಓಡ್ತಾ ಇರ್ತೀವಿ. ತಪ್ಪಾದ ಮಾರ್ಗದಲ್ಲಿ ಎಡವುತ್ತಾ ಇರ್ತೀವಿ, ಜಾರ್ತಾ ಇರ್ತೀವಿ. ಯಾವಾಗ ನಾನು ಹುಡುಕ್ತಾ ಇರ್ತಕ್ಕಂಥ ಸುಖ, ನಾನು ಹುಡುಕ್ತಾ ಇರ್ತಕ್ಕಂಥ ಸಂತೋಷ, ನಾನು ಹುಡುಕ್ತಾ ಇರ್ತಕ್ಕಂಥ ನೆಮ್ಮದಿ, ಒಂದು ಪ್ರಶಾಂತತೆ ಅನ್ನೋದು ಏನಿದೆ ಅದು ನನ್ನಲ್ಲಿದೆ, ಅದು ವಸ್ತುಗಳಲ್ಲಿಲ್ಲ ಅನ್ನುವಂಥ ಸ್ಪಷ್ಟತೆ ಎಲ್ಲಿ ತನಕ ನನ್ನ ಅಂತಃಕರಣದ ಒಳಗಡೆ ಉದಯವಾಗೋದಿಲ್ವೋ ಅಲ್ಲಿ ತನಕ ಓಡಾಡ್ತಾನೆ ಇರ್ತೀವಿ ನಾವು. ನಾನೇ ನನ್ನ ಈ ಸುಖವನ್ನ ವಸ್ತುಗಳಲ್ಲಿ, ವಿಷಯಗಳಲ್ಲಿ ಅಥವಾ ವ್ಯಕ್ತಿಗಳ ಮೇಲೆ ಪ್ರಕ್ಷೇಪಣವನ್ನ ಮಾಡಿದೆ, ನಾನೇ ಆರೋಪಿಸಿದ್ದೇನೆ. ಯಾವಾಗ ಈ ಸ್ಪಷ್ಟತೆ ನನ್ನ ಅಂತಃಕರಣದ ಒಳಗಡೆಗೆ ಉಂಟಾಗ್ತದೋ ಆವಾಗ ವ್ಯಕ್ತಿಯ ಜೀವನದಲ್ಲಿ ಒಂದು ಕ್ರಾಂತಿ ಅನ್ನುವಂಥದ್ದು ಉಂಟಾಗ್ತದೆ. ಕ್ರಾಂತಿ ಅನ್ನುವಂಥದ್ದು
ಸುಖವನ್ನು ಹುಡುಕುವಾಗ ವ್ಯಕ್ತಿ ವಿಷಯಗಳಲ್ಲಿ ಅಥವಾ ವಸ್ತುಗಳ ಹುಡುಕ್ಲಿಕ್ಕೆ ಶುರು ಮಾಡೋದಿಲ್ಲ, ಅವನು ಒಳಗಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಈ ಸ್ಪಷ್ಟತೆ ವ್ಯಕ್ತಿಯ ಅಂತಃಕರಣದಲ್ಲಿ ಉದಯವಾಯಿತೋ ಹೊರಗಡೆಯ ವಸ್ತುಗಳು, ಹೊರಗಡೆಯ ವಿಷಯಗಳೆಲ್ಲವೂ ಕೂಡ ವ್ಯರ್ಥವಾಗಿ ಬಿಡುತ್ತವೆ, ಮತ್ತೆ ಅವನು ಆಚೆ ಹೋಗುವುದಿಲ್ಲ. ಜೀವನದಲ್ಲಿ ಇರೋದೇ ಎರಡು ಯಾತ್ರೆಗಳು, ಒಂದು ಬಹಿರ್ಯಾತ್ರೆ, ಇನ್ನೊಂದು ಅಂತರ್ಯಾತ್ರೆ, ಅಂತರ್ಮುಖತ್ವ. ಹೊರಗಡೆಯ ವಸ್ತುಗಳಲ್ಲಿ, ಹೊರಗಡೆಯ ವಿಷಯಗಳಲ್ಲಿ ಯಾವ ರಸವೂ ಇಲ್ಲ, ಯಾವ ಸುಖವೂ ಕೂಡ ಇಲ್ಲ. ಮತ್ತೆ ನಾವೇ ಹಾಕೋದು ಅವುಗಳಲ್ಲಿ ಸುಖವನ್ನು. ಯಾವ ವ್ಯಕ್ತಿ ಅಂತರ್ಯಾತ್ರೆಯನ್ನು ಆರಂಭ ಮಾಡ್ತಾನೋ ಅಂಥದನ್ನ ಯೋಗ ಅಂತ ಹೇಳಿ ಕರೀತಾರೆ. ಗಮನಿಸಿ, ಎಲ್ಲಿ ತನಕ ನನ್ನ ಅಂತಃಕರಣದಲ್ಲಿ ಸುಖ ಹೊರಗಡೆಗಿದೆ, ವಸ್ತುಗಳಲ್ಲಿದೆ, ವಿಷಯಗಳಲ್ಲಿದೆ, ವ್ಯಕ್ತಿಯಲ್ಲಿದೆ ಅನ್ನುವಂತಹ ಭ್ರಾಂತಿ ಇರುತ್ತೋ ಅಲ್ಲಿಯ ತನಕ ನನ್ನ ಅಂತಃಕರಣ, ನನ್ನ ಇಂದ್ರಿಯಗಳು ಚಂಚಲವಾಗಿರ್ತವೆ, ಅಸ್ಥಿರವಾಗಿರ್ತವೆ, ಕಂಪಿಸ್ತಾ ಇರ್ತವೆ. ಯಾವಾಗ ಇಂದ್ರಿಯಗಳ ಕಂಪನ ಅನ್ನೋದಿರುತ್ತೋ ಆವಾಗ ಮನಸ್ಸು ಹೇಳೋದು ಒಂದೇ, ಏನು, ಎಷ್ಟು ಸಾಧ್ಯ ಅಷ್ಟು ವಿಷಯಗಳ ಸಂಗ್ರಹ ಮಾಡ್ಕೋ, ಎಷ್ಟು ಸಾಧ್ಯ ಅಷ್ಟು ವಿಷಯಗಳನ್ನು ಭೋಗಿಸೋ, ಎಷ್ಟು ಸಾಧ್ಯ ಅಷ್ಟೋ ಅದನ್ನು ಸಂಗ್ರಹ ಮಾಡಿಟ್ಕೋ, ತೆಗಿಟ್ಕೋ. ಯಾಕೆ ಗೊತ್ತಿಲ್ಲ, ನಾಳೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ನಾಳೆ ಅನುಭವಿಸ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಮೃತ್ಯು ಅನ್ನೋದು ಹತ್ರ ಹತ್ರ ಬರ್ತಾ ಇದೆ, ಸಮಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ನೋಡ್ಲಿಕ್ಕೆ ಸಾಧ್ಯ ಇದೆ, ಏನು ಕೇಳಲಿಕ್ಕೆ ಸಾಧ್ಯ ಇದೆ, ಏನು ಮುಟ್ಲಿಕ್ಕೆ ಸಾಧ್ಯ ಇದೆ, ಏನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ಬೇಗ ಅನುಭವಿಸ್ಬೇಕು. ಎಷ್ಟು ಹೆಚ್ಚು ಹೆಚ್ಚು ಭೋಗಿಸ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಭೋಗದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊ. ಅದಕ್ಕೆ ನೋಡಿ, ಹೊರಗಡೆ ಜಗತ್ತಿನಲ್ಲಿ ನಾವು ನೋಡಿ ನೋಡಿ ಕಣ್ಣು ಆಯಾಸಗೊಳ್ತದೆ, ಕೇಳಿ ಕೇಳಿ ಕಿವಿ ಆಯಾಸಗೊಳ್ತದೆ, ನಾಲಿಗೆ ಆಯಾಸಗೊಳ್ಳುತ್ತೆ. ಎಷ್ಟು ಊಟ ಮಾಡ್ತೀರಿ ನೀವು? ಆಯಾಸ. ಅವಶ್ಯಕತೆಗಿಂತ ಜಾಸ್ತಿ ಊಟವನ್ನು ಮಾಡಿದ್ರೂ ಕೂಡ ಸಮಸ್ಯೆ ಆಗುತ್ತೆ, ರೋಗ. ಕಣ್ಣು ಸೌಂದರ್ಯವನ್ನು ನೋಡಬೇಕು, ಆದರೆ ವಸ್ತುಗಳು ವಿಷಯಗಳನ್ನು ನೋಡಿ ನೋಡಿ ಆಯಾಸಗೊಳ್ಳುತ್ತೆ. ಹೆಚ್ಚು ಹೆಚ್ಚು ಗಳಿಸಬೇಕು, ಹೆಚ್ಚು ಹೆಚ್ಚು ಸಂಗ್ರಹವನ್ನ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಹೊರಗಡೆ ಜಗತ್ತಿನಲ್ಲಿ ಓಡ್ತಾನೆ ವ್ಯಕ್ತಿ. ವಸ್ತುಗಳ ಸಂಗ್ರಹವಾಗುತ್ತೆ, ವಿಷಯಗಳ ಸಂಗ್ರಹವಾಗುತ್ತೆ, ಹಣದ ಸಂಗ್ರಹವಾಗುತ್ತೆ. ವಸ್ತುಗಳು ಹೆಚ್ಚು ಸಂಗ್ರಹವಾದಷ್ಟು ಅಂತಃಕರಣದ ಒಳಗಡೆ ಒಂದು ರಿಕ್ತತೆ, ಒಂದು ಖಾಲಿತನ ಹೆಚ್ಚಾಗ್ತಾ ಹೋಗುತ್ತೆ. ಸಾಯುವ ಕೊನೆಯ ಕ್ಷಣದ ತನಕವೂ ಕೂಡ ಕೇವಲ ಭೋಗ. ಯಾಕೆ ಗೊತ್ತಿಲ್ಲ ನಮಗೆ, ಈ ಜಗತ್ತು ಅನ್ನೋದು ಅಶಾಶ್ವತ, ಆದ್ರಿಂದ ಎಷ್ಟು ಸಾಧ್ಯ ಅಷ್ಟು ಭೋಗಿಸು. ಎಷ್ಟು ಆಶ್ಚರ್ಯ, ವ್ಯಕ್ತಿ ಸಾಯುವ ಸಂದರ್ಭದಲ್ಲೂ ಇನ್ನೂ ಭೋಗಿಸಬೇಕು, ಇನ್ನೂ ನೋಡಬೇಕು, ಇನ್ನೂ ಕೇಳಬೇಕು, ಇನ್ನೂ ಮುಟ್ಟಬೇಕು, ಇನ್ನೂ ಅನುಭವಿಸಬೇಕು ಅಂತಕ್ಕಂತಹ ದೃಷ್ಟಿಕೋನದಲ್ಲಿ ಇರ್ತಾನೆ ಹೊರತು ಒಂದು ಭ್ರಮಣೆಯಲ್ಲಿ ತಿರುಗುತ್ತಾ ಇರ್ತಾನೆ. ಆದ್ರಿಂದ ವ್ಯಕ್ತಿ ದುಃಖಿತನಾಗಿದ್ದಾನೆ, ಆದ್ರಿಂದ ವ್ಯಕ್ತಿ ಅಳ್ತಾ ಇದ್ದಾನೆ, ಆದ್ರಿಂದ ವ್ಯಕ್ತಿ ಗೋಳಾಡ್ತಾ ಇದ್ದಾನೆ. ಏನು ದುಃಖ ಅಂತಂದ್ರೆ, ಎಲ್ಲಿ ಸುಖವಿಲ್ಲ, ಎಲ್ಲಿ ರಸವಿಲ್ಲ, ಎಲ್ಲಿ ಆನಂದವಿಲ್ಲ, ಅಲ್ಲಿ ಸುಖವನ್ನು ಹುಡುಕುವಿಕೆ. ಆವಾಗೇನು ಅಂತಃಕರಣದಲ್ಲಿ ಅನುಭವ ಆಗ್ತದೆ, ಘಟಿಸ್ತದೆ, ಅದಕ್ಕೆ ಹೆಸರು ದುಃಖ.
ಕಣ್ಣು ಯಾವ ಯಾವ ವಸ್ತುಗಳನ್ನು ನೋಡುತ್ತದೆ, ಎಲ್ಲ ಕಡೆಗೂ ನಾನೇ ಸುಖವನ್ನು ತುಂಬಿರೋದು. ಅದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ವಿಷಯಗಳಿರ್ಬೋದು, ಜಗತ್ತಿರ್ಬೋದು, ಸಂಸಾರ ಇರ್ಬೋದು, ಹೆಣ್ಣಿರ್ಬೋದು, ಗಂಡಿರ್ಬೋದು. ಯಾವಾಗ ವ್ಯಕ್ತಿ ತನ್ನೊಳಗಡೆಗೆ ತಾನು ಮುಳುಗುತ್ತಾನೋ, ತನ್ನೊಳಗಡೆಗೆ ತಾನು ಅನ್ವೇಷಣೆಯನ್ನು ಶುರು ಮಾಡ್ತಾನೋ, ಅವನಿಗೆ ನಿಜವಾದ ಸುಖದ ಅನುಭವ. ಯಾವಾಗ ವ್ಯಕ್ತಿ ಅಂತರ್ಮುಖಿಯಾಗ್ತಾನೋ ಆವಾಗ ವ್ಯಕ್ತಿಯಲ್ಲಿ ಒಂದು ಸಂಯಮ, ಒಂದು ತಾಳ್ಮೆ, ಒಂದು ಸ್ಥಿರತೆ ಇಂದ್ರಿಯಗಳಲ್ಲಿ. ಯಾವಾಗ ವ್ಯಕ್ತಿ ಅಂತಃಕರಣದಲ್ಲಿ ಸಮತ್ವ ಅನ್ನೋದು ನಿರ್ಧಾರವಾಗುತ್ತೋ, ಸಮತ್ವ ಅನ್ನೋದು ಸಿದ್ಧಿ ಆಗ್ತದೋ, ಆವಾಗ ಅವನು ಸಂತುಲಿತನಾಗ್ತಾನೆ. ಸಂಯಮ ಅನ್ನೋದು ಅವನ ಅಂತಃಕರಣದ ಒಳಗಡೆಗೆ ಸಿದ್ಧಿ ಆಗುತ್ತೆ. ಹಾಗಾದರೆ ಸಮ್ಯಕ್ ದೃಷ್ಟಿಕೋನ ಅಂತಂದ್ರೆ ಏನು ಹೇಳಿ? ಏನು ಗೋಚರವಾಗ್ತಾ ಇದೆ, ಏನು ಅನುಭವಕ್ಕೆ ಬರ್ತಾ ಇದೆ, ಅದು ಸತ್ಯವಲ್ಲ. ಏನು ಹೊರಗಡೆಗೆ ಸುಖ ಇದೆ ಅನ್ನುವಂಥ ಭ್ರಾಂತಿ ಉಂಟಾಗ್ತಾ ಇದೆ, ಅದು ಸತ್ಯವಲ್ಲ. ಸುಖದ ಮೂಲ ವಸ್ತುಗಳಲ್ಲಿಲ್ಲ, ವಿಷಯಗಳಲ್ಲಿಲ್ಲ, ವ್ಯಕ್ತಿಗಳಲ್ಲಿಲ್ಲ, ಹೊರಗಡೆ ಜಗತ್ತಿನಲ್ಲಿಲ್ಲ. ನೋಡಿ ಎಷ್ಟು ಸುಂದರವಂತ ಒಂದು ವಾಕ್ಯ. ಯಾವ ವ್ಯಕ್ತಿ ವಿಷಯ ವಸ್ತುಗಳಲ್ಲಿ ಸುಖದ ಅನುಭವವನ್ನ ಅನುಭವಿಸ್ತಾ ಇದ್ದಾನೋ, ನೋಡ್ತಾ ಇದ್ದಾನೋ, ಅವುಗಳಲ್ಲಿ ಯಾರು ವಿಹರಿಸ್ತಾ ಇದ್ದಾನೋ, ಯಾವ ವ್ಯಕ್ತಿಯ ಇಂದ್ರಿಯಗಳು ಸಂಯಮದಲ್ಲಿಲ್ಲವೋ, ಅಸ್ಥಿರವಾಗಿದೆಯೋ, ಚಂಚಲವಾಗಿದೆಯೋ, ಯಾವ ವ್ಯಕ್ತಿ ಯಾವಾಗಲೂ ಕೂಡ ಕೇವಲ ಅನುಭವಿಸುವ ಭೋಗದ ಕಡೆಗೆ ದೃಷ್ಟಿಕೋನವಿದೆಯೋ, ಅಂತಹ ವ್ಯಕ್ತಿ ಆಲಸಿ, ಅಂತಹ ವ್ಯಕ್ತಿ ಅನುದ್ಯಮಿ. ಅಂತಹ ವ್ಯಕ್ತಿಯನ್ನ ಮಾರ, ಕಾಮ ಹೇಗೆ ಬೀಳಿಸ್ತಾನಂತೆ? ಗಾಳಿ ಬಂದಾಗ ದುರ್ಬಲವಾದಂತಹ ಮಹಾನ್ ವೃಕ್ಷವು ಕೂಡ ಹೇಗೆ ಕೆಳಗೆ ಬೀಳ್ತದೋ ಆ ರೀತಿಯಲ್ಲಿ ಬೀಳಿಸ್ತಾನೆ. ಮಾರ ಮನ್ಮಥ, ಕಾಮದೇವತೆ. ರಾಮ ಶಬ್ದದ ಉಲ್ಟಾ ಶಬ್ದ ಮಾರ. ಮಾರ ಹೊರಗಡೆ ಹೋಗ್ತಕ್ಕಂಥದ್ದು, ರಾಮ ಅಂದ್ರೆ ಒಳಗಡೆ ಬರುವಂಥದ್ದು. ಭಾಗವತದಲ್ಲೂ ಕೂಡ ಬಹಳ ಸುಂದರವಾದ ಒಂದು ಉಲ್ಲೇಖವಿದೆ. ರಾಧಾ ಧಾರ. ಧಾರ ಅಂತಂದ್ರೆ ಹೊರಗೆ ಹೋಗುವಂಥದ್ದು, ನೀರು ಮೇಲಿಂದ ಕೆಳಗಡೆ ಹರಿದು ಹೋಗ್ತದಲ್ಲ, ಅದನ್ನ ಧಾರ ಅಂತ ಕರಿತೀವಿ. ರಾಧಾ ಅಂತಂದ್ರೆ ಆ ಕೆಳಗಡೆ ಹರಿಯತಕ್ಕಂತಹ ನೀರು ಉನ್ಮುಖವಾಗಿ ಹರಿಯುವಂಥದ್ದು, ಮೇಲ್ಮುಖವಾಗಿ ಹರಿಯುವ. ಈ ಮಾರ, ಈ ಕಾಮ, ಈ ಬಯಕೆಗಳು, ಈ ಸಂಕಲ್ಪ ವಿಕಲ್ಪಗಳು, ಈ ಕಾಮನೆಗಳು ವ್ಯಕ್ತಿಯನ್ನು ಹೇಗೆ ಬೆಳೆಸ್ತವಂತೆ? ದುರ್ಬಲವಾದಂತಹ ಒಂದು ವೃಕ್ಷವನ್ನ ಹೇಗೆ ಗಾಳಿ ಬುಡ ಸಮೇತ ಕೆಳಗಡೆ ಬಿಡಿಸೋದು ಆ ರೀತಿ. ಕಾಮ ವಾಸನೆ ಶಕ್ತಿಯ ಶಾಲಿಯಾಗಿಲ್ಲ, ಮತ್ತೆ ನಾವು ದುರ್ಬಲರಾಗಿದ್ದೆ. ನಾವು ಈ ಜಗತ್ತಿನಲ್ಲಿ ಸೋಲುತ್ತಾ ಇದ್ದೀವಿ, ನಾವು ಈ ಜಗತ್ತಿನಲ್ಲಿ ಬೀಳ್ತಾ ಇದ್ದೀವಿ, ನಾವು ಈ ಜಗತ್ತಿನಲ್ಲಿ ಒದ್ದಾಡ್ತಾ ಇದ್ದೀವಿ. ಹೊರಗಡೆ ವಿಷಯ ವಸ್ತುಗಳು ಬಹಳ ಪ್ರಬಲವಾಗಿವೆ, ಅಲ್ಲ, ನಾವು ದುರ್ಬಲವಾಗಿದೆ. ಗಾಳಿ ಬರಬೇಕಂತೇನಿಲ್ಲ, ಸುಖ ದುಃಖಗಳು ಬರಬೇಕಂತೇನಿಲ್ಲ, ಮನುಷ್ಯಗಳು ಬರಬೇಕಂತೇನಿಲ್ಲ. ಸ್ವಲ್ಪ ದಿವಸ ಹಾಗೆ ಇದ್ರೆ ಅದೇ ವೃಕ್ಷ ಹಾಗೆ ಬಿದ್ದು ಹೋಗುತ್ತೆ. ನಾವು ಕೂಡ ಹಾಗೆ. ಎಷ್ಟು ದುರ್ಬಲರಾಗಿದ್ದೇವೆ ನಾವು ಅಂತಂದ್ರೆ ನಮ್ಮಿಂದ ನಾವೇ ಬಿದ್ದು ಹೋಗ್ತೀವಿ.
ನಮ್ಮ ಮಿತ್ರೊಬ್ಬರು ಡಾಕ್ಟ್ರು ಯಾವಾಗಲೂ ಕೂಡ ಹೇಳೋರು, ಸ್ವಾಮೀಜಿ ವಯಸ್ಸಾದ್ಮೇಲೆ ವ್ಯಕ್ತಿ ಬಿದ್ದರೆ ಮೂಳೆ ಮುರಿದು ಹೋಗುತ್ತೆ. ನಾವಂತೀವಿ ಬಿದ್ದು ಮೂಳೆ ಮುರಿಯಿತು ಅಂತ, ಇಲ್ಲ, ಮೂಳೆ ಮುರಿದು ಬೀಳ್ತಾನೆ. ಯಾಕಂದರೆ ಅವನ ಮೂಳೆಗಳು ದುರ್ಬಲವಾಗಿವೆ, ಸಬಲವಾಗಿ. ಇಡೀ ಜೀವನದುದ್ದಕ್ಕೂ ಕೂಡ ನಾವು ಹೊರಗಡೆ ಜಗತ್ತಿನಲ್ಲಿ ಯಾತ್ರೆಯನ್ನು ಮಾಡ್ತಾನೆ ಇದ್ದೀವಿ, ವಸ್ತುಗಳ ಹಿಂದೆ ಹೋಗ್ತಾನೆ ಇದ್ದೀವಿ, ವಿಷಯಗಳ ಸಂಗ್ರಹವನ್ನು ಮಾಡ್ತಾನೆ ಇದ್ದೀವಿ. ನಮ್ಮ ಕೈಯಲ್ಲಿ ಅಸಫಲತೆ ಬಿಟ್ಟು ಬೇರೆ ಏನೂ ಇಲ್ಲ. ದುಃಖ, ಅಸಹಾಯಕತೆ, ನಿರಾಶೆ, ಈ ವಸ್ತುಗಳಿಂದ ಸುಖ ಸಿಗುತ್ತೆ, ಈ ವ್ಯಕ್ತಿಯಿಂದ ಸುಖ ಸಿಗುತ್ತೆ, ಹೆಣ್ಣಿನಿಂದ ಅಥವಾ ಗಂಡಿನಿಂದ, ವಿಷಯಗಳ ಭೋಗಗಳಿಂದ. ಕೈಯೆಲ್ಲ ಖಾಲಿ ಖಾಲಿ. ಎಷ್ಟೇ ಭೋಗಿಸಿದ್ರು, ಎಷ್ಟೇ ತಿಂದ್ರು, ಎಷ್ಟೇ ಅನುಭವಿಸಿದ್ರು ಕೂಡ ಇನ್ನೂ ಏನೋ ಒಂದು ಅತೃಪ್ತಿ, ಖುಷಿ ಇಲ್ಲ, ಏನೋ ಸಂತೋಷವಿಲ್ಲ. ಯಾವಾಗ ಹೇಳಿ ವ್ಯಕ್ತಿ ಆಲಸಿ ಆಗ್ತಾನೆ? ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಶಿಸ್ತಿಲ್ಲ, ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ಪರಿಶ್ರಮವಿಲ್ಲ. ಎಲ್ಲಿ ತನಕ ನನ್ನ ಅಂತಃಕರಣ ವಿಷಯ ವಸ್ತುಗಳಲ್ಲಿ ರಸವನ್ನ, ಸುಖವನ್ನ, ಸಂತೋಷವನ್ನ ಅರಿಸ್ತಾ ಇರುತ್ತೋ, ಹಾಗಾದ್ರೆ ನನ್ನ ಇಂದ್ರಿಯಗಳು ಆಲಸಿ ಆಗ್ತವೆ. ಆಲಸ್ಯ ಯಾವಾಗ ಉದಯವಾಗ್ತದೆ? ಯಾವಾಗ ಅಂತಂದ್ರೆ ನನ್ನ ಅಂತಃಕರಣದ ಒಳಗಡೆ ಇರತಕ್ಕಂಥ ಶಕ್ತಿ ಒಂದು ಸರಿಯಾದ ರೀತಿಯಲ್ಲಿ ಪ್ರವಾಹ ನಡೆಸ್ತಾ ಇಲ್ಲ. ನನ್ನ ಅಂತಃಕರಣದ ಒಳಗಡೆಗೆ ಮಹಾಭಾರತ ಯುದ್ಧ ನಡೀತಾ ಇದೆ, ನನ್ನ ಅಂತಃಕರಣದ ಒಳಗಡೆಗೆ ಚಂಚಲತೆ ಇದೆ, ನನ್ನ ಅಂತಃಕರಣದ ಒಳಗಡೆಗೆ ನಾನಾ ಥರದ ಸಮಸ್ಯೆಗಳಿವೆ, ಘರ್ಷಣೆ ನಡೀತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಅಂತಃಕರಣದ ಒಳಗಡೆಗೆ ಒಂದು ಗಹನತರವಾದಂತಹ ಮಹಾಯುದ್ಧದಲ್ಲಿ ತೊಡಗಿದ್ದಾನೆ. ಯಾವ ವ್ಯಕ್ತಿಯ ಅಂತಃಕರಣ ಶಾಂತವಾಗಿದೆಯೋ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ವಿವೇಕ ಜಾಗೃತವಾಗಿದೆಯೋ, ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ತನ್ನ ವಿಚಾರ ಶಕ್ತಿಯಿಂದ, ವಿವೇಕ ಶಕ್ತಿಯಿಂದ ಸಂಯಮಗೊಳಿಸಿದಾನೋ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆ ಶಕ್ತಿ ಒಂದು ಸಂಗೀತದ ಹಾಗೆ ಪ್ರವಹಿಸ್ತಾ ಇದೆಯೋ, ಲಯಬದ್ಧವಾಗಿ, ವ್ಯಕ್ತಿ ನಗನಗ್ತಾ ಇರ್ತಾನೆ, ವ್ಯಕ್ತಿ ಸಂತೋಷವಾಗಿರ್ತಾನೆ, ವ್ಯಕ್ತಿ ಪ್ರಫುಲ್ಲಿತನಾಗಿರ್ತಾನೆ. ಆ ರೀತಿ ಇರ್ತಕ್ಕಂಥ ವ್ಯಕ್ತಿಯನ್ನ ಮಾತ್ರ ಜೀವಂತ ವ್ಯಕ್ತಿ ಅಂತ ಕರೀತಾರೆ. ಉಳಿದವರು ಮೃತ್ಯು ಬರೋಕ್ಕಿಂತ ಮೊದಲೇ ಸತ್ತು. ನಮ್ಮ ಅವಿವೇಕ ನಮ್ಮನ್ನ ಮೊದಲೇ ಕೊಂದು ಹಾಕುತ್ತೆ, ಮೃತ್ಯು ಆಮೇಲೆ ಬರುತ್ತೆ. ಯಾವ ವ್ಯಕ್ತಿ ವಿಷಯ ವಸ್ತುಗಳಲ್ಲಿ ರಸವನ್ನ, ಸುಖವನ್ನ ನೋಡೋದಿಲ್ವೋ, ಯಾವ ವ್ಯಕ್ತಿಯ ಇಂದ್ರಿಯಗಳು ಸಂಯಮದಲ್ಲಿದೆಯೋ, ಅವನ ಹಿಡಿತದಲ್ಲಿದೆಯೋ, ಎಷ್ಟು ಆಹಾರದ ಅವಶ್ಯಕತೆ ಇದೆ, ಎಷ್ಟು ತಿನ್ನಬೇಕು, ಎಷ್ಟು ನೋಡಬೇಕು, ಎಷ್ಟು ಕೇಳಬೇಕು, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು
ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಪರಮಾತ್ಮ. ಯಾವ ವ್ಯಕ್ತಿಯ ಜೀವನ ಈ ರೀತಿಯಲ್ಲಿದೆಯೋ, ಮಾರ ಅಥವಾ ಕಾಮ ಅಥವಾ ವಿಷಯ ವಸ್ತುಗಳು ಅವನನ್ನು ಬೆಳೆಸೋದಿಲ್ಲ. ಎಂತಹ ಬಿರುಗಾಳಿಯೇ ಬರಲಿ, ಎಂತಹ ಕಷ್ಟ ಕಾರ್ಪಣ್ಯಗಳು ಬರಲಿ, ಎಂತಹ ತಾಪತ್ರೆಗಳೇ ಬಂದು ಅಪ್ಪಳಿಸಲಿ, ಅವನು ಜಾರೋದಿಲ್ಲ, ಅವನು ಎಡುವುದಿಲ್ಲ. ಮತ್ತೆ ಹೇಗಿರ್ತಾನೆ? ಹಿಮಾಲಯ ಅನ್ನೋದು ಹೇಗಿರುತ್ತೋ ಹಾಗೆ. ಹಿಮಾಲಯದ ಮೇಲೂ ಕೂಡ ಬಹಳಷ್ಟು ಮಳೆ ಬರುತ್ತೆ, ಗಾಳಿ ಬೀಸುತ್ತೆ. ಮಳೆ ಬಂದಷ್ಟು, ಬಿರುಗಾಳಿ ಬೀಸಿದಷ್ಟು ಹಿಮಾಲಯ ಅನ್ನೋದು ಸ್ವಚ್ಛವಾಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಒಂದು ಲಯಬದ್ಧತೆ ಇದೆ, ಒಂದು ವಿವೇಕವಿದೆ, ಅವನ ಜೀವನವೇ ಬೇರೆ. ಒಮ್ಮೆ ಈ ತತ್ವವನ್ನು ನಾವು ಸ್ಪಷ್ಟವಾಗಿ ಅರಿತೆವು, ಇಂದ್ರಿಯಗಳು ಶಾಂತವಾಗುತ್ತವೆ, ಮನಸ್ಸು ಬುದ್ಧಿ ಅನ್ನೋದು ಶಾಂತವಾಗುತ್ತೆ. ನಮ್ಮಲ್ಲಿ ನಾವು ಸ್ಥಿರವಾಗ್ತಕ್ಕಂತಹ ಮನಸ್ಸನ್ನು ಅಲ್ಲಿ ಸ್ಥಿರಗೊಳಿಸ್ತಕ್ಕಂತಹ ಯಾವುದೇ ಕೆಲಸವನ್ನ ಮಾಡಿಲ್ಲ. ಯಾವುದೋ ಒಂದು ಹುಡುಗಿ ಹೋಗ್ತಾಳೆ ಅಥವಾ ಯಾವುದೋ ಒಬ್ಬ ಹುಡುಗ ಹೋಗ್ತಾನೆ, ಆಗಲೇ ನಮ್ಮ ಮನಸ್ಸು ಅದರಿಂದ ಹೋಗಿ ಆಯ್ತು. ಮನಸ್ಸು ಏನು ಸ್ಥಿರವಾಗಿತ್ತು, ಆ ಮನಸ್ಸು ಸ್ಥಿರವಾಗಿಲ್ಲ, ಅದರ ಹಿಂದೆ ಓಡಿ ಹೋಯಿತು. ಒಂದು ಬಿರುಗಾಳಿ ಬಂತು, ಆಗಲೇ ಬಿದ್ದಾಯ್ತು. ಒಂದು ಗಾಳಿ ಬೀಸ್ತು, ಬಿದ್ದಾಯ್ತು. ಒಂದು ಮಳೆ ಬಂತು, ಆಗಲೇ ಬಿದ್ದಾಯ್ತು. ಒಂದು ವಸ್ತು ಬಂತು, ಒಂದು ವ್ಯಕ್ತಿ ಬಂದ, ಅಥವಾ ಹುಡುಗ ಹೋದ್ಲು, ಹುಡುಗಿ ಹೋದ್ಲು, ಹಣ ಬಂತು, ಅಧಿಕಾರ ಬಂತು, ಯಾವುದೋ ತಿನ್ನತಕ್ಕಂಥ ಭೋಗಿಸ್ತಕ್ಕಂಥ ವಿಷಯ ವಸ್ತುಗಳು ಕಂಡು ನಮ್ಮ ಮನಸ್ಸು ಸ್ಥಿರವಾಗಿಲ್ಲ, ಆ ವಸ್ತುವಿನ ಹಿಂದೆ ಓಡಿ ಹೋಗ್ತದೆ. ಯಾವಾಗ ಆ ರೀತಿಯ ಒಂದೊಂದು ವಸ್ತು ವ್ಯಕ್ತಿಯ ಹಿಂದೆಯೂ ಕೂಡ ನನ್ನ ಮನಸ್ಸು ಓಡುತ್ತದೋ, ಹಾಗಾದರೆ ನನ್ನ ಜೀವನದ ದುಃಖವಲ್ಲದೆ ಇನ್ನೇನು? ಏನು ಬೇಕಾದ್ದು ಘಟಿಸಲಿ, ನಾನು ನನ್ನ ಇಂದ್ರಿಯಗಳನ್ನು ನಾನು ಅಲಗಾಡ್ಲಿಕ್ಕೆ ಬಿಡೋದಿಲ್ಲ. ಆ ರೀತಿಯಲ್ಲಿ ಯಾವ ವ್ಯಕ್ತಿ ಸ್ಥಿರವಾಗಿರ್ತಾನೋ, ಗಮನಿಸಿ, ಬಿರುಗಾಳಿ ಬಂತು, ಹೋಯ್ತು, ಹಿಮಾಲಯ ಸ್ಥಿರವಾಗಿದೆ, ಫ್ರೆಶ್ ಆಗುತ್ತೆ, ಶುದ್ಧವಾಗುತ್ತೆ, ಶುಚಿಯಾಗುತ್ತೆ. ಅದೇ ರೀತಿಯಲ್ಲೂ ಜೀವನದಲ್ಲಿಯೂ ಕೂಡ ಅಷ್ಟೇ. ಒಂದೊಂದು ಸಮಸ್ಯೆಗಳು ಬಂದಾಗ, ಒಂದೊಂದು ಕಾಮನೆಗಳು, ಒಂದೊಂದು ವಿಷಯ ವಸ್ತುಗಳು ಬಂದಾಗಲೂ ಕೂಡ ಅಂತಃಕರಣದ ಒಳಗಡೆ ಕೂತ್ಕೊಂಡು ನೋಡಬೇಕಾಗಿದೆ. ನನ್ನ ಮನಸ್ಸು ಸ್ಥಿರವಾಗಿದೆಯಾ? ಸಂಕಲ್ಪ ವಿಫಲಗಳಿಂದ ಕೂಡಿಕೊಂಡಿಲ್ವಾ? ಅಥವಾ ವಸ್ತುಗಳ ಹಿಂದೆ ಓಡ್ತಾ ಇದೆ? ನನ್ನ ಮನಸ್ಸು ಸ್ಥಿರವಾಗಿದೆಯೋ? ಹಾಗಾದರೆ ನಾನೊಬ್ಬ ಸಾಧಕ. ಅದರಿಂದ ಜೀವನವನ್ನು ನಾವು ಹೇಗೆ ನೋಡ್ತೀವಿ ಅನ್ನುವಂಥದ್ದು ನಮ್ಮ ಮೇಲೆ ನಿರ್ಧಾರಿತವಾಗಿದೆ.
ಒಂದು ವೇಳೆ ನನ್ನ ದೃಷ್ಟಿಕೋನವೇ ತಪ್ಪಾಗಿದೆ ಅಂತಂದ್ರೆ ಜೀವನದಲ್ಲಿ ಏನೇ ಘಟಿಸಲಿ ಅದು ತಪ್ಪಾಗಿ ಕಾಣಿಸುತ್ತೆ. ಅದೇ ಚಂದ್ರ, ಅದೇ ಸೂರ್ಯ, ಅದೇ ಗಾಳಿ, ಅದೇ ಭೂಮಿ, ಅದೇ ಸೂರ್ಯ, ಹಿಂಗೆಲ್ಲವೂ ಕೂಡ ಅದೇ. ಅಂತೀವಿ ಜಗತ್ತು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ನನ್ನ ದೃಷ್ಟಿಕೋನ ಸರಿ ಇಲ್ಲ, ನನ್ನ ದೃಷ್ಟಿ ನಿರ್ದೋಷದಿಂದ ಕೂಡಿಲ್ಲ, ದೋಷ ಸಹಿತವಾಗಿ. ಯಾರಿಗೆ ಸಮಸ್ಯೆಗಳು ಬಂದಿಲ್ಲ, ಯಾರಿಗೆ ತಾಪತ್ರಗಳು ಬಂದು ಅಪ್ಪಳಿಸಿಲ್ಲ ಜೀವನದಲ್ಲಿ? ಕಬೀರ ತನ್ನ ಒಂದು ಸುಂದರವಂತಹ ಒಂದು ಮಾತನ್ನು ಹೇಳ್ತಾನೆ ತನ್ನ ಉಪದೇಶದಲ್ಲಿ. ಭಗವಂತ ಈ ಶರೀರವನ್ನು ಕೊಟ್ಟಿದ್ದಾನಂತೆ, ಇದೊಂದು ಚಾದರ್, ಒಂದು ಬೆಡ್ಶೀಟ್. ವಾಪಸ್ ಹೋಗುವಾಗ ಇದನ್ನು ಹೇಗೆ ಕೊಡಬೇಕು? ಇದನ್ನು ಹೊಲಸು ಮಾಡೋದಲ್ಲ, ಇದನ್ನು ಗಲೀಜು ಮಾಡೋದಲ್ಲ, ಇದನ್ನು ಹರಿದು ಹಾಕೋದಲ್ಲ. ಅವನು ಹೇಗೆ ಕೊಟ್ಟಿದ್ದಾನೆ, ಎಷ್ಟು ಪವಿತ್ರವಾಗಿ ಕೊಟ್ಟಿದ್ದಾನೆ, ಅದನ್ನು ಹಾಗೆ ಅವನಿಗೆ ವಾಪಸ್ ಕೊಟ್ಟು ಹೋಗ್ಬೇಕು, ಪವಿತ್ರ ಮಾಡೋದಲ್ಲ. ಒಬ್ಬ ಸಂತ ಯಾವಾಗಲೂ ಕೂಡ ಒಂದು ದೃಷ್ಟಾಂತವನ್ನು ಹೇಳೋನು. ತಂದೆ ಬಹಳ ಸಮೃದ್ಧನಾಗಿದ್ದ, ಬಹಳ ದೊಡ್ಡ ಶ್ರೀಮಂತನಾಗಿದ್ದ. ಅವನಿಗೆ 3 ಜನ ಮಕ್ಕಳು. ಸಾಮಾನ್ಯವಾಗಿ ಯಾರಿಗೆ ಒಡೆತನವನ್ನು, ಯಜಮಾನಿಕೆಯನ್ನು ಕೊಡೋದು ವಿಚಾರ ಬಂದಾಗ ಹಿರಿಯ ಮಗನಿಗೆ ಭಾವನೆ. ಆದರೆ ಇವನಂದ ಇಲ್ಲ, ಯಾರು ಬುದ್ಧಿವಂತ ಅಂಥವನಿಗೆ ಕೊಡಬೇಕು. 3 ಜನ ಮಕ್ಕಳನ್ನು ಕರೆದಂತೆ ಅವನು ಹೇಳ್ದ, ನೋಡಿ, ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ. ಬರ್ಲಿಕ್ಕೆ 2-3 ವರ್ಷಗಳಾಗ್ತದೆ. ಅದರಿಂದ ದಯವಿಟ್ಟು ನಾನು ಹೇಳಿದ್ದೇನೆ ಕೇಳಿ. ಎಲ್ಲರಿಗೂ ಒಂದಷ್ಟು ಮುಷ್ಟಿ, ಒಂದು ಹಿಡಿ, ಏನು ಒಂದು ಬೊಗಸೆ ಬೀಜವನ್ನು ತಂದಂತೆ, ಬಹಳ ವಿಶೇಷವಾಗಿರ್ತಕ್ಕಂಥ ಬೀಜಗಳು. ಈ ಬೀಜಗಳು ಸಿಗೋದಿಲ್ಲ ಎಲ್ಲೂ ಕೂಡ, ಬಹಳ ವಿಶೇಷ. ನಾನು ಬರೋ ತನಕ ಇದನ್ನು ಜೋಪಾನವಾಗಿ ಕಾಪಾಡಬೇಕು. ನಾನು ಬಂದ ಕೂಡಲೇ, ಕೇಳಿದ ಕೂಡಲೇ ನಂಗೆ ಇದನ್ನು ಕೊಡಬೇಕು. 3 ಜನರಿಗೂ ಕೊಟ್ಟು ಹೋಗ್ಬಿಟ್ಟೆ. ಹಿರಿಯ ಮಗ ವಿಚಾರ ಮಾಡ್ದ, ಅರೆ ನಮ್ಮಪ್ಪ ಬಂದು ಕೇಳಿದಾಗ ಇದನ್ನು ಕೊಡಬೇಕು ಅಂತ ಹೇಳಿದ್ದಾನೆ, ಅದು ಕೂಡ ಸೇಫ್ ಆಗಿ ಇಟ್ಕೋಬೇಕು, ಹೇಗಿಡೋದು ಇದನ್ನ? ವಿಚಾರ ಮಾಡಿದವನು. ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಮಾರಿಬಿಟ್ಟ. ಹಣವನ್ನು ಇಟ್ಕೊಂಡ ಅವನು. ಯಾವಾಗ ನನ್ನ ತಂದೆ ವಾಪಸ್ ಮತ್ತೆ ಬರ್ತಾನೆ ಆವಾಗ ಮಾರ್ಕೆಟ್ಗೆ ಹೋಗಿ ಮತ್ತೆ ಬೀಜಗಳನ್ನು ತಂದು ಕೊಟ್ಟರು ಸಾಕು ಅಂತ ಹೇಳಿ, ಹಣ ಆದರೆ ಇಟ್ಕೊಳ್ಳಿಕ್ಕೆ ಸುಲಭ, ಇದು ಕಷ್ಟ ಅಂತ ಹೇಳಿ ಹೋಗಿ ಮಾರಿಬಿಟ್ಟ. ವಿಶೇಷವಾಗಿರ್ತಕ್ಕಂಥ ಬೀಜಗಳು, ಹೂವಿನ ಬೀಜಗಳಾಗಿದ್ದವು. ಎಷ್ಟು ಹಣ ಬಂತು. 2ನೇ ಮಗ ಅಂದ, ನಮ್ಮಪ್ಪ ಬಂದು ಕೇಳ್ತೀನಿ ಅಂತ ಹೇಳ್ತಿದ್ದಾನೆ, ಅದರಿಂದ ಇದನ್ನು ಆದಷ್ಟು ಸೇಫ್ ಆಗಿಡೋದು ಒಳ್ಳೇದು ಅಂತ ಹೇಳಿ ದೊಡ್ಡ ಸೇಫ್ ಬೀರು ಇತ್ತು ಅವನ ಹತ್ರ. ಬೀರು ಒಳಗಡೆ ಇಟ್ಟು ಬೀಗ ಹಾಕಿಟ್ಬಿಟ್ಟು 3ನೇ ಮಗ ಆ ಬೀಜಗಳನ್ನು ನೋಡಿದ. ಹೇಯ್, ಏನು ಮಾಡೋದು ಇದನ್ನು? ಅವನ ಮನೆ ಹಿಂದ್ಗಡೆಗೆ ಬಹಳಷ್ಟು ಹಿತ್ತಲದಲ್ಲಿ ಜಾಗ ಇತ್ತು. ಹಿತ್ತಲು ಹೋಗಿ ಬೀಜಗಳನ್ನು ಹಾಕಿಬಿಟ್ಟ. ಕೆಲವೇ ತಿಂಗಳುಗಳಲ್ಲಿ ಅದು ಬಹಳ ದೊಡ್ಡ ತೋಟವಾಗೋಯ್ತು. ಆ ಹೂಗಳನ್ನು ಮಾರದ ಕೋಟ್ಯಾಂತರ ರೂಪಾಯಿ ಗಳಿಸಿದ.
ಅದರಿಂದ ಮತ್ತೆ ಬೀಜಗಳು ಬಂತು, ಆ ಬೀಜಗಳನ್ನು ಮತ್ತೆ ಹಾಕದ, ಮತ್ತೆ ಹೂಗಳು ಬಂತು, ಮತ್ತೆ ಬೀಜ ಬಂತು, ಮತ್ತೆ ಹಾಕದ, ಮತ್ತೆ ಹೂಗಳು ಬಂತು. 3 ವರ್ಷಗಳ ನಂತರ ತಂದೆ ವಾಪಸ್ ಬಂದ. ದೊಡ್ಡ ಮಗನನ್ನು ಕೇಳ್ತಾನೆ, ಮಗು, ನಾನು ಕೊಟ್ಟಂತ ಬೀಜಗಳಲ್ಲಿ ಒಂದೇ ನಿಮಿಷ, ಏನು ಯೋಚನೆ ಮಾಡಬೇಡಿ, ಮಾರ್ಕೆಟ್ಗೆ ಹೋದ ಬೀಜಗಳನ್ನು ತಗೊಂಬಂದ. ತಗೊಳ್ಳಿ, ನೀವು ಕೊಟ್ಟಂತ ಬೀಜ ಆಯ್ತು, ವಾಪಸ್ ಕೊಟ್ಟ. ತಂದೆ ಅಂದ, ನಾನು ಯಾವ ಬೀಜವನ್ನು ಕೊಟ್ಟಿದ್ದ, ಆ ಬೀಜವನ್ನು ನೀನು ಕೊಟ್ಟಿಲ್ಲ. ಹಾ, ಬೀಜ ಇರ್ಲಿಕ್ಕಿಲ್ಲ, ಅದೇ ಜಾತಿ ಬೀಜವೇ ಇದು. ಎರಡನೇ ಮಗನನ್ನು ಕೇಳ್ದ, ನಿನಗೆ ಕೊಟ್ಟಂತ ಬೀಜಗಳಲ್ಲಿ. ಅವನಂದ, ನಾನು ತಿಜೋರಿಯಲ್ಲಿಟ್ಟಿದ್ದೀನಿ. ಹೋಗಿ ತೆಗಿತಾನೆ, ಎಲ್ಲ ಹುಳ ತಿಂದು ಪುಡಿ ಪುಡಿ ಆಗೋಗಿದೆ. ಅವನಂದ, ಅಟ್ಲೀಸ್ಟ್ ಅವನು ಬೀಜ ಆದರೂ ತಂದು ಕೊಟ್ಟ, ನಿಂದು ಬೀಜಗಳು ಕೂಡ ಸರ್ವನಾಶವಾಗಿ ಬೂದಿ ಆಗೋಗ್ಬಿಟ್ಟಿದೆಯಲ್ಲ. ಮೂರನೆಯ ಮಗನ ಬಳಿ ಹೋದ. ಅವನಂದ, ಅಪ್ಪ, ನೀನು ಎಷ್ಟು ಬೀಜ ಕೊಟ್ಟಿದ್ದೆ ಅಷ್ಟು ಬೀಜ ಇಲ್ಲ ಇವಾಗ ನನ್ನ ಹತ್ರ, ಆದರೆ ಬಾ, ನಿಂಗೆ ತೋರಿಸ್ತೀನಿ. ಹಿತ್ತಲಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾನೆ. ದೊಡ್ಡ ತೋಟ ಆಗೋಗಿದೆ. ಪರಿಮಳ ಹೊರಗಡೆ ಹೋದ್ರೆ, ಹಿಂದೆ ಹೋದ್ರೆ. ಮಗ ಅಂತಾನೆ, ನೀನು ಎಷ್ಟು ಕೊಟ್ಟಿದ್ದೆ ಬೀಜ ಅಷ್ಟಿಲ್ಲ, ಕೋಟ್ಯಾಂತರ ಆಗಿವೆ. ಅಷ್ಟು ಮಾತ್ರ ಅಲ್ಲ, ಕೋಟ್ಯಾಂತರ ರೂಪಾಯಿ ಲಾಭ ಕೂಡ ನನಗಾಗಿದೆ, ಅದು ಕೂಡ ನಿನಗೆ ಸೇರಿದ್ದು. ಯಾಕೆಂದ್ರೆ ಈ ಬೀಜ ಪ್ರತಿ ಕ್ಷಣವೂ ಕೂಡ ವಿಕಾಸಮಾನವಾಗುವಂಥದ್ದು. ಅದರಿಂದ ನಾನು ಅದನ್ನು ನೆಲಕ್ಕೆ ಹಾಕಿದೆ, ಬೆಳೆದು ನಿಂತಿವೆ. ರೀತಿಯಲ್ಲಿ ವಿಕಾಸವಾಗಬೇಕು. ಅದೇ ರೀತಿಯಲ್ಲಿ ಭಗವಂತ ನಮಗೇನು ಈ ಶರೀರವನ್ನು ಕೊಟ್ಟಿದ್ದಾನೆ, ನಮ್ಮ ಇಂದ್ರಿಯಗಳನ್ನು ಏನು ಕೊಟ್ಟಿದ್ದಾನೆ, ಪ್ರತಿ ಕ್ಷಣವೂ ಕೂಡ ವಿಕಾಸಮಾನವಾಗಬೇಕು, ವಿಕಾಸದ ಕಡೆ ಹೋಗಬೇಕು. ವಿಕಾಸವಾಗ್ತಾ ಆಗ್ತಾ 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 ಹೋದರೆ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳು ಅಷ್ಟೇ ಶುದ್ಧವಾಗಿರ್ತವೆ. ಒಂದು ವೇಳೆ ವಿಷಯಗಳ ಕಡೆಗೆ ಹೋದರೆ, ವಸ್ತುಗಳ ಕಡೆಗೆ ಹೋದರೆ ಫಲಸಾಗ್ತಾ ಹೋಗುತ್ತೆ. ಗಮನಿಸಿ, ಜೀವನ ಅನ್ನೋದೊಂದು ಪ್ರವಾಹ. ಆ ಪ್ರವಾಹ ಹೊರಗಡೆಗೆ ಹರಿತದೋ, ನನ್ನ ಮನಸ್ಸು ಹೊಲಸಾಗ್ತದೆ, ನನ್ನ ಇಂದ್ರಿಯಗಳು ಗಲೀಜಾಗ್ತವೆ, ನನ್ನ ಶರೀರ ಅನ್ನೋದು ಹೊಲಸಾಗ್ತದೆ. ಅದೇ ಪ್ರವಾಹ ಅಂತರ್ಮುಖವಾಗ್ತೋ ಒಳಗಡೆಗೆ ಹರಿಲಿಕ್ಕೆ ಶುರುವಾಯಿತು. ನನ್ನ ಶರೀರ, ನನ್ನ ಇಂದ್ರಿಯ, ನನ್ನ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಪವಿತ್ರವಾಗ್ತದೆ. ಈ ಕ್ಷಣವೂ ಕೂಡ ಈ ಜಗತ್ತಿನಲ್ಲಿ ಏನಾದರೂ ಒಂದು ನಡೀತಾನೆ ಇದೆ. ನಾವಂತೀವಿ ಮಲ್ಕೊಂಡಾಗ ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲ, ಶರೀರದಲ್ಲಿ ಪ್ರತಿ ಕ್ಷಣವೂ ಕೂಡ ರಕ್ತ ಅನ್ನೋಂಥದ್ದು ಪ್ರವಹಿಸ್ತಾನೆ ಇದೆ, ರಕ್ತ ಶುದ್ಧಿ ಆಗ್ತಾನೆ ಇದೆ, ಹೃದಯ ಕಂಪಿಸ್ತಾನೆ ಇದೆ. ಈ ಜಗತ್ತಿನಲ್ಲಿ ನಿಂತ್ಕೊಂಡಿರುವಂಥದ್ದು ಇಲ್ಲವೇ ಇಲ್ಲ, ಯಾವಾಗಲೂ ಕೂಡ ಎಲ್ಲವೂ ಬದಲಾಗ್ತಾನೆ ಇರ್ತವೆ. ಇವತ್ತೇನು ಕಲ್ಲನ್ನು ಅಥವಾ ಇವತ್ತೇನು ಪರ್ವತವನ್ನು ನಾವು ನೋಡ್ತಾ ಇದ್ದೀವಿ, ನಾಳೆ ಅದೇ ಪರ್ವತ ಅಲ್ಲ, ಅದು ಆಗಲೇ ಸುಮಾರು ಬದಲಾಗಿದೆ, ಪ್ರತಿ ಕ್ಷಣ ಬದಲಾಗುತ್ತೆ. ಬದಲಾವಣೆಯ ಜೀವನ. ಆದ್ದರಿಂದ ಆ ಇಂದ್ರಿಯಗಳನ್ನು, ಆ ಮನಸ್ಸು, ಬುದ್ಧಿಯನ್ನು ಪ್ರತಿ ಕ್ಷಣವೂ ಕೂಡ ಶುದ್ಧತೆಯ ಕಡೆಗೆ, ಅಂತರ್ಮುಖತ್ವದ ಕಡೆಗೆ ನಾವು ಗಮನವನ್ನು ಹರಿಸಬೇಕು.
ಎಲ್ಲಿ ತನಕ ವ್ಯಕ್ತಿಯ ಆ ಅಂತರ ಶಕ್ತಿ ಅನ್ನುವಂಥದ್ದೇನಿದೆ ವಿಷಯ ವಸ್ತುಗಳ ಕಡೆಗೆ ಹರಿತಾ ಇರುತ್ತೋ ವ್ಯಕ್ತಿ ದುರ್ಬಲನಾಗ್ತಾ ಹೋಗ್ತಾನೆ. ಆವಾಗ ನಾವು ಏನು ಮಾಡಿದ್ರು ಅದು ಯಶಸ್ಸು ಆಗೋದಿಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಸೋಲ್ತಾ ಹೋಗ್ತೀವಿ. ನಾವು ಸೋಲ್ತಾ ಇರೋದು ನಮ್ಮದೇ ದುರ್ಬಲತೆಯಿಂದಾಗಿ. ಆದರೆ ನಾನು ಸೋತೆ ಈ ಹುಡುಗಿಯಿಂದ, ಈ ವಸ್ತುವಿನಿಂದ, ಈ ಹಣದಿಂದ, ಈ ಅಧಿಕಾರದಿಂದ, ಇದು ನನಗೆ ಸಿಗಲಿಲ್ಲ, ಇದು ನನಗಾಗಲಿಲ್ಲ. ವಸ್ತುಗಳ ಮೇಲೆ, ವಿಷಯಗಳ ಮೇಲೆ, ವ್ಯಕ್ತಿಗಳ ಮೇಲೆ ನಾವು ಆರೋಪವನ್ನು ಹೊರಿಸ್ತೀವಿ. ಅದರದ್ದು ಯಾವುದು ಕೂಡ ಸತ್ಯವಲ್ಲ. ಮತ್ತು ನಾವು ಈ ಜಗತ್ತಿನಲ್ಲಿ ಸೋಲ್ತಾ ಇರೋದು ನಮ್ಮ ದುರ್ಬಲತೆಯಿಂದಾಗಿ. ನಿಜ ಹೇಳ್ಬೇಕಂತಂದ್ರೆ ಮಾರ ಅಥವಾ ಮನ್ಮಥ ಅಥವಾ ಕಾಮ ಅನ್ನೋಂಥದ್ದು ಏನಿದೆ ಅದೊಂದು ಕಾಲ್ಪನಿಕವಾಗಿರ್ತಕ್ಕಂತಹ ಶಬ್ದ. ನಮ್ಮ ದುರ್ಬಲತೆಯ ಸಂಕೇತ, ನಮ್ಮ ದುರ್ಬಲತೆಯನ್ನು ನಾವು ಈ ರೀತಿಯ ಶಬ್ದಗಳ ಮೂಲಕ ಅಭಿವ್ಯಕ್ತಪಡಿಸ್ತೀವಿ. ಮತ್ತೆ ಒಬ್ಬ ಸಾಧಕ ಅಂತಕ್ಕಂಥವನು ಸಬಲನಾಗಬೇಕು, ಹೆಚ್ಚು ಹೆಚ್ಚು ಶಕ್ತಿವಂತನಾಗಬೇಕು. ಗಮನಿಸಿ, ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ. ರಸ್ತೆಯಲ್ಲಿ ಹೋದಾಗ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿರ್ತವೆ. ಅದು ಚಿನ್ನವೋ, ಅದು ಬೆಳ್ಳಿಯೋ, ಅದು ಬಟ್ಟೆಯೋ, ಅದು ಸ್ತ್ರೀಯೋ, ಅದು ಸುಗಂಧ ದ್ರವ್ಯವೋ, ಅಥವಾ ತಿಂತಕ್ಕಂಥ ವಸ್ತುಗಳು, ಏನು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳು. ಏನೇನೋ ಅಡ್ವರ್ಟೈಸ್ಮೆಂಟ್ ಇರ್ತವೆ. ಎಲ್ಲವನ್ನೂ ಓದ್ತಾ ಹೋಗ್ತೀವಿ ನಾವು, ಎಲ್ಲವನ್ನೂ ನೋಡ್ತಾ ಹೋಗ್ತೀವಿ. ಟಿ ವಿಯಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತವೆ ಎಲ್ಲವನ್ನೂ ನೋಡ್ತೀವಿ. ಅದನ್ನೇ ಮತ್ತೆ ಮತ್ತೆ ಓದಿ, ಅದನ್ನೇ ಮತ್ತೆ ಮತ್ತೆ ಕೇಳಿ 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 ನಮ್ಮ ಅಂತಃಕರಣದ ಒಳಗಡೆ ಒಂದು ರೀತಿಯ ಸಂಮೋಹನ ಅನ್ನೋದು ಉಂಟಾಗ್ತದೆ. ಅದು ಟೂತ್ ಪೇಸ್ಟ್ ಇರ್ಬೋದು, ಅದೊಂದು ಸೋಪ್ ಇರ್ಬೋದು, ಅಥವಾ ಅದೊಂದು ಪೌಡರ್ ಇರ್ಬೋದು, ಅಥವಾ ಒಂದು ಶಾಂಪೂ ಇರ್ಬೋದು. ಅದನ್ನೇ ಯಾವಾಗ ಮತ್ತೆ 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 ನೋಡ್ತೀವೋ ಗೊತ್ತಿಲ್ಲದೆ ನಮ್ಮ ಮನೆಯ ವಸ್ತುಗಳು ಖಾಲಿ ಆಗ್ತವೆ. ಅವೇನು ಶಾಶ್ವತವೇನು ಇಲ್ಲ. ಅಂಗಡಿಗೆ ಹೋಗಿ ಅದನ್ನೇ ತಗೋತೀವಿ. ನಾವು ಅನ್ಕೋತೀವಿ ನಾನಾಗಿ ಇಷ್ಟಪಟ್ಟು ತಗೊಂಡಿದ್ದೀನಿ. ಇಲ್ಲ, ಆ ಅಡ್ವರ್ಟೈಸ್ಮೆಂಟ್ಗಳು, ಆ ಏನು ಓದಿದ್ದೀವಲ್ಲ, ಅದು ನಮ್ಮ ಮೇಲೆ ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂದರೆ ನಾವೇ ಹೋಗಿ ಅದನ್ನು ಪರ್ಚೇಸ್ ಮಾಡಬೇಕು, ನಾವೇ ಹೋಗಿ ಅದನ್ನು ಕೊಂಡುಕೊಳ್ತೀವಿ. ಅಷ್ಟು ಪ್ರಭಾವಶಾಲಿಯಾಗಿದೆ. ಬಹಳ ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಒಂದು ಪ್ರಯೋಗ ನಡೆದಿತ್ತು. ಏನೇ ವಸ್ತು ಮ್ಯಾನುಫ್ಯಾಕ್ಚರ್ ಆಗೋಕ್ಕಿಂತ ಮೊದಲು 1 ವರ್ಷ 2 ವರ್ಷಗಳ ಕಾಲ ಬರೀ ಅಡ್ವರ್ಟೈಸ್ಮೆಂಟ್ ಕೊಡೋದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂಗಡಿಗೆ ಹೋಗಿ ವಿಚಾರಿಸೋನು, ಇದು ಎಲ್ಲಿ ಯಾಕೆ ಸಿಗ್ತಾ ಇಲ್ಲ. ಅವರು ವಸ್ತುಗಳನ್ನು ಬಿಡ್ತಾನೆ ಇರಲಿಲ್ಲ. ಯಾಕೆ? ಮೊದಲು ಹಸಿವೆಯನ್ನ, ವ್ಯಕ್ತಿಯ ಅಂತಃಕರಣದಲ್ಲಿ ಕಾಮವನ್ನ ಜಾಗೃತಗೊಳಿಸಿ, ಆಮೇಲೆ ಪ್ರೊಡಕ್ಷನ್ ಶುರು ಮಾಡು. ಅಂತಃಕರಣದ ಒಳಗಡೆಗೆ ಹಸಿವೆಯನ್ನು ಮೊದಲು ಜಾಗೃತಗೊಳಿಸಬೇಕು. ನೋಡಿ, ನೀವು ಆ ಟಿವಿನಲ್ಲಿ ಏನೇನೋ ಹೇಳ್ತಾ ಇರ್ತಾರೆ. ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಏನೋ ಎಂತೋ
ಹಣ ಕೊಟ್ಟಿರ್ತಾರೆ. ಅವ್ರು ಬಂದು ಹೇಳ್ತಾನೆ, ನಾನು ಈ ಔಷಧಿ ತಗೊಂಡೆ ನಂದು ಶುಗರ್ ಹೊರಟಾಯ್ತು, ನಾನು ಈ ಔಷಧಿಯನ್ನು ತೆಗೆದುಕೊಂಡೆ ಪ್ರೋಟೀನ್ ಬಂತು, ನಾನು ಈ ಔಷಧಿಯನ್ನು ತೆಗೆದುಕೊಂಡು ನಾನು ಇಷ್ಟು ದಷ್ಟಪುಷ್ಟನಾಗಿದ್ದೀನಿ. ಅದನ್ನೇ ನೋಡಿ 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 ಎಷ್ಟು ಭ್ರಾಂತರಾಗ್ತೀವಿ ನಾವು ಅಂತಂದ್ರೆ ಹೋಗಿ ಆ ವಸ್ತುಗಳನ್ನೇ ಕೊಂಡುಕೊಳ್ತೀವಿ. ಇದೇ ಅಡ್ವರ್ಟೈಸ್ಮೆಂಟ್ ಅನ್ನ ಪ್ರಾಣಿಗಳಿಗೆ ತೋರಿಸಿ, ಪಶು ಪಕ್ಷಿ ಪ್ರಾಣಿಗಳಿಗೆ ತೋರಿಸಿ ನೋಡೋಣ, ಅವುಗಳ ಮೇಲೆ ಯಾವುದೇ ರೀತಿಯ ಪ್ರಭಾವ ಆಗುವುದಿಲ್ಲ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಬಹಳ ಸುಂದರವಾದ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ರು ಅವರು ಪ್ರವಚನದಲ್ಲಿ. ಒಬ್ಬ ರಾಜನ ಅರಮನೆಯಲ್ಲಿ ಒಂದು ಗಿಳಿಯನ್ನ ಬಂಧಿಸಿಡಲಾಗಿತ್ತು. ಗಿಳಿಯನ್ನು ತರಿಸಿದರು. ಗಿಳಿ ಬಹಳ ಸುಂದರವಾಗಿತ್ತು. ರಾಜ ಹೇಳ್ದ, ಹೇ, ಎಲ್ಲಿದೆಯಾ ಗೊತ್ತಾ ನೀನು? ಅರಮನೆಯಲ್ಲಿದೆಯಾ? ಬಂಗಾರದ ಪಂಜರದಲ್ಲಿದೆಯಾ? ನಿನಗೆ ಏನು ಬೇಕು ಹೇಳು, ಎಲ್ಲವೂ ಕೂಡ ನಿನಗೆ ಉಪಲಬ್ಧ ಇದೆ. ಯಾಕಂದ್ರೆ ನೀನು ರಾಜನ ಗಿಣಿ. ಮಾತ್ರ ಅಲ್ಲ, ನಿನಗೊಂದು ವಿಶೇಷವಾಗಿರ್ತಕ್ಕಂಥ ನೆಕ್ಲೆಸ್ ಮಾಡಿಸಿದ್ದೀನಿ, ಅದನ್ನು ನಿನಗೆ ಕೊರ್ಲಿಕ್ಕೆ ಹಾಕ್ತೀನಿ. ಈ ರೀತಿಯಲ್ಲಿ ಯಾರು ಕೂಡ ಹಾಕ್ಕೊಂಡಿಲ್ಲ. ಎಲ್ಲ ಗಿಳಿಗಳು ನಿನ್ನನ್ನು ನೋಡಿ ಅಸೂಯೆ. ಗಿಳಿ ಹೇಳ್ತಂತೆ, ರಾಜ, ನನ್ನ ಒಂದು ಮಾತನ್ನ ಕೇಳ್ತೀಯ? ರಾಜ ಅಂತ ಹೇಳು. ನೀನು ನಾನು ಸುಖವಾಗಿರ್ಬೇಕು, ನಾನು ಸಂತೋಷವಾಗಿರ್ಬೇಕು ಅಂತ ಬಯಸೋದಾದ್ರೆ ನಿನ್ನ ಈ ಬಂಗಾರದ ಪಂಜರ ನನಗೆ ಬೇಕಿಲ್ಲ. ಈ ನಿನ್ನ ಬಂಗಾರ ಅಥವಾ ವಜ್ರ ವೈಢೂರ್ಯಗಳಿಂದ ಕೊಟ್ಟಿರ್ತಕ್ಕಂಥ ನೆಕ್ಲೆಸ್ನ ಅವಶ್ಯಕತೆ ಮತ್ತೆ ನನ್ನನ್ನು ಬಿಟ್ಟು ಬಿಡು, ಸಾಕು. ನಾನು ಸಂತೋಷವಾಗಿ ಹರಾಡ್ಕೊಂಡಿರ್ತೀನಿ ಹೊರಗಡೆ ಜಗತ್ತು. ಹೊರಗಡೆ ಏನು ಸಿಗುತ್ತೆ ಅದನ್ನು ತಿನ್ಕೊಂಡಿರ್ತೀನಿ. ನನಗೆ ಸ್ವಾತಂತ್ರ್ಯ ಬೇಕು. ಈ ಬಂಗಾರ, ಈ ನೆಕ್ಲೆಸ್ಸು, ಈ ಅರಮನೆ, ಈ ವೈಭವ, ಈ ಸೌಂದರ್ಯ ನನಗಿದ್ರಲ್ಲ ಆಸೆ. ಅದೇ ಒಂದು ವೇಳೆ ಮನುಷ್ಯನಿಗೆ ಹಾಗೆ ಹೇಳಿದ್ದಿದ್ರೆ ಖಂಡಿತ ಅವನು ಅಲ್ಲೇ ಇರ್ತಿದ್ದ. ಬಂಗಾರವನ್ನು ತೋರಿಸಿ, ಆಭರಣಗಳನ್ನು ತೋರಿಸಿ ಪಶು ಪಕ್ಷಿ ಪ್ರಾಣಿಗಳನ್ನ ಮೋಹಿತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನುಷ್ಯನನ್ನ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ? ಈ ಜಗತ್ತಿನಲ್ಲಿ ಮೂಢ ಅಂತಕ್ಕಂಥವನು ಬೇರೆ ಯಾರಾದರೂ ಇದ್ರೆ ಅದು ಮನುಷ್ಯ ಮಾತ್ರ, ಯಾವ ಪಶು ಪಕ್ಷಿ ಪ್ರಾಣಿಗಳು ಕೂಡ. ಯಾವ ಪಶು ಪಕ್ಷಿ ಪ್ರಾಣಿಗಳು ಹುಲ್ಲನ್ನು ತಿಂತಾ ಇವೆಯೋ, ನೀವು ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಿ, ಅವು ಹುಲ್ಲು ಬಿಟ್ಟು ಬೇರೆ ಏನನ್ನು ಕೂಡ ತಿನ್ನೋದಿಲ್ಲ. ಆದ್ರೆ ಮನುಷ್ಯ ಹಾಗಲ್ಲ. ವ್ಯಕ್ತಿ ತನ್ನ ಪ್ರಕೃತಿಯನ್ನ ಮರೆತು ಬಿಡ್ತಾನೆ. ಎಂತೆಂಥ ವಸ್ತುಗಳನ್ನ ತಿನ್ಲಿಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ ಅದರಲ್ಲಿ ಪೌಷ್ಟಿಕತೆಯೇ ಇರೋದಿಲ್ಲ, ಅದರಲ್ಲಿ ಯಾವುದೇ ರೀತಿಯ ಪ್ರೋಟೀನ್ ಇರೋದಿಲ್ಲ, ಅದರಲ್ಲಿ ಏನೂ ಇಲ್ಲ, ಅದೊಂದು ಕಸ. ಆದ್ರೂ ಕೂಡ ಅದರಲ್ಲಿ ರಸ ಇದೇನೋ ಅನ್ನೋಂಥ ಭಾವನೆಯಿಂದ ಸ್ವೀಕಾರ ಮಾಡಿ. ಯಾವಾಗ ಪೌಷ್ಟಿಕತೆಯಿಂದ ಕೂಡಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ತಾನೋ ವ್ಯಕ್ತಿ ಸಬಲನಾಗಬೇಕು. ಆದರೆ ಪ್ರತಿ ದಿವಸವೂ ಕೂಡ ವ್ಯಕ್ತಿ ದುರ್ಬಲನಾಗ್ತಾ. ಅದೇನ್ ಮಾಡೋದು? ಅನಾವಶ್ಯಕವಾದಂತಹ ದೃಷ್ಟಿಕೋನ, ಅನಾವಶ್ಯಕವಾಗಿರ್ತಕ್ಕಂತಹ ಸಂಗ್ರಹ. ಎಷ್ಟು ವಸ್ತುಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ದೀವಿ ನಮ್ಮ ಮನೆ. ನಮಗೆ ಬೇಕು ಬೇಡವ ನಮಗೂ. ವಸ್ತುಗಳ ಹಿಂದೆ, ವಿಷಯಗಳ ಹಿಂದೆ ಅವುಗಳನ್ನ ಪಡೆಯುವ ಈ ಪ್ರಕ್ರಿಯೆಯಲ್ಲಿ ನಿದ್ದೆಗೆಟ್ಟಿದ್ದೀವಿ, ಆರೋಗ್ಯವನ್ನು ಹಾಳು. ಓಡಾಡ್ಲಿಕ್ಕೆ ಒಂದು ಕಾರ್ ಬೇಕು, ಇಲ್ಲ 4 ಕಾರ್.
ಯಾಕೆ ಒಂದು ಕಾರ್ ಇವಾಗ ಬಡವನ ಮನೆಯಲ್ಲೂ ಕೂಡ ಇರುತ್ತೆ. ಶ್ರೀಮಂತ ವ್ಯಕ್ತಿ, ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಅಂದರೆ ಅವನ ಹತ್ರ 4 ಕಾರ್ ಆದ್ರೆ. ಒಂದು ಮನೆ ಊರಲ್ಲಿ ಇರಬೇಕು, ಒಂದು ಮನೆ ಬೆಟ್ಟದ ಮೇಲೆ ಇರಬೇಕು, ಒಂದು ಮನೆ ಬೀಚ್ ಹತ್ರ ಇರಬೇಕು, ಇನ್ನೊಂದು ಮನೆ ಊರಲ್ಲಿ ಇರಬೇಕು. ಗಮನಿಸಿ, ಯಾವಾಗ ಈ ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಿ ಅಂತಃಕರಣದಲ್ಲಿ ತುಂಬುತ್ತಾನೋ, ನಿದ್ರೆಯನ್ನು ಕಳ್ಕೊಳ್ತಾನೆ, ಶಾಂತಿಯನ್ನು ಕಳ್ಕೊಳ್ತಾನೆ, ವಸ್ತುಗಳ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತಾನೆ, ಹಣ ಬೇಕಾಗುತ್ತೆ, ಅದಕ್ಕೆ ಕಷ್ಟಪಡಬೇಕಾಗತ್ತೆ, ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾವಾಗ ವ್ಯಕ್ತಿ ಹೊರಗಡೆ ಓಡ್ಲಿಕ್ಕೆ ಶುರು ಮಾಡಿದ ತನ್ನ ಶಾಂತಿಯನ್ನು ಕಳ್ಕೊಳ್ತಾನೆ, ಅಶಾಂತನಾಗ್ತಾನೆ, ದುಃಖಿತನಾಗ್ತಾನೆ, ರೋಗಿಷ್ಠನಾಗ್ತಾನೆ. ನೋಡ್ಬೇಕು ನೀವು, ದೇವರಿಗಾಗಿ ನಮ್ಮ ಮನೆಯಲ್ಲಿ ಅತ್ಯಂತ ಸಣ್ಣ ಜಾಗವನ್ನು ಇಟ್ಟಿರ್ತೀವಿ. ಮನೆಯಲ್ಲಿ ದೊಡ್ಡ ದೊಡ್ಡ ಅಲಮಾರಿಗಳಿವೆ, ಶೂಗಳನ್ನು ಇಡ್ಲಿಕ್ಕೆ. ಎಷ್ಟು ಬೇಕು ನಮಗೆ, ಎಷ್ಟು ಹಾಕ್ಕೊಳ್ತೀವಿ, ಎಷ್ಟು ಚಪ್ಪಲಿಗಳ ಅವಶ್ಯಕತೆ ನಮಗಿದೆ. ವಿಚಾರ ಮಾಡಿ, ಜೀವನದ 90% ಅನಾವಶ್ಯಕವಾಗಿರ್ತಕ್ಕಂಥ ವಸ್ತುಗಳ ಸಂಗ್ರಹಣೆಯಲ್ಲಿ ನಮ್ಮ ಜೀವನವನ್ನು ಸಾಗಿಸಿ. ಯಾವ ವ್ಯಕ್ತಿಯೇ ವಿಷಯ ವಸ್ತುಗಳಲ್ಲಿ ಸುಖವನ್ನು ನೋಡೋದಿಲ್ವೋ, ಯಾವ ವ್ಯಕ್ತಿಯ ಇಂದ್ರಿಯಗಳು ಸಂಯಮದಿಂದ ಕೂಡ್ಕೊಂಡಿದೆಯೋ, ಯಾವ ವ್ಯಕ್ತಿ ಶ್ರದ್ಧಾವಂತನು, ಅಂತಹ ವ್ಯಕ್ತಿಯನ್ನ ಯಾವುದೇ ದುಃಖ, ಯಾವುದೇ ಸಮಸ್ಯೆ, ಯಾವುದೇ ಕಾಮನೆಗಳು ಅಲುಗಾಡಿಸ್ಲಿಕ್ಕೆ. ಜೀವನದಲ್ಲಿ ಏನೇ ಪೆಟ್ಟುಗಳು ಬಿದ್ದರೂ ಕೂಡ, ಹೇಗೆ ಹಿಮಾಲಯ ಅದರ ಮೇಲೆ ಮಳೆ ಬಂದರೆ ಹೇಗೆ ಅದು ಶುದ್ಧವಾಗ್ತದೋ, ಹಾಗೆ ಜೀವನದ ಏರುಪೇರುಗಳು ಘಟಿಸಿದಾಗ, ಜೀವನದಲ್ಲಿ ವಿಕಲ್ಪಗಳು ಬಂದಾಗ, ಕಷ್ಟ ಕಾರ್ಪಣ್ಯಗಳು ಬಂದ ಅಪ್ಪಳಿಸಿದಾಗ ವಿವೇಕದಿಂದ ಕೂಡಿರತಕ್ಕಂತಹ ವ್ಯಕ್ತಿ ಮತ್ತೆ ಹೊಳಿಲಿಕ್ಕೆ ಶುರು. ಅದರಿಂದ ನನ್ನ ದೃಷ್ಟಿಕೋನವನ್ನು ನಾವು ಬದಲಾಯಿಸ್ಕೊಳ್ಬೇಕು. ಸ್ವಲ್ಪ ಚಿಂತನೆಯನ್ನು ಮಾಡೋದನ್ನು ಕಲಿಬೇಕು, ಸ್ವಲ್ಪ ವಿವೇಕಿ ಆಗಬೇಕಾಗುತ್ತೆ ನಾವು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಸುಖ ಸಂತೋಷವನ್ನು ಹೊಂದಲಿಕ್ಕೆ ಸಾಧ್ಯ. ನಾಳೆ ಮುಂದುವರಿಸಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.